National salute. Hands down. ಭಾರತೀಯ ಸಂವಿಧಾನದ 51A H ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ವಿಜ್ಞಾನ. ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ನೀವೆಲ್ಲ ಪೊಲಿಟಿಕಲ್ ಓದಿದ್ದೀರಾ? ಇನ್ನು ಬಂದಿಲ್ಲ ಅದು ಸಂವಿಧಾನ. ಡೈಲಿ ಇದೆಯಾ? ಹಾಂ, ಮೂರಿದೆ: ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಆ ಮೂರು ನ್ಯಾಯಗಳಲ್ಲಿ ಮೊದಲನೇದಾಗಿ ಈಗ ನೀವು ನೋಡ್ಬೋದು, ಮೊದಲೆಲ್ಲ ಹಲವಾರು ರಾಷ್ಟ್ರಗಳಲ್ಲಿ ಹೆಣ್ಮಕ್ಳಿಗೆ ಏನು ಮತದಾನದ ಹಕ್ಕೇ ಇರಲಿಲ್ಲ. ಇತ್ತೀಚೆಗೆ ಅದನ್ನು ಮತದಾನದ ಹಕ್ಕನ್ನು ಈ ಒಂದು ಅವೇರ್ನೆಸ್ ಬಂದ ಮೇಲೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಂಗೆಸ್ಟ್ ನೊಬೆಲ್ ಪ್ರೈಸ್ ವಿನ್ನರ್ ಯಾರು ಅಂತ ಗೊತ್ತಿದೆಯಾ? ಮಲಾಲಾ ಯೂಸುಫ್ಜಾಯ್. ಆಕೆ ನಿಮ್ಮ ಥರನೇ ಸ್ಟೂಡೆಂಟ್ ಆಗಿದ್ದಾಗ ಪಾಕಿಸ್ತಾನದಲ್ಲಿ ಹುಡುಗಿ ಅವಳು ಸ್ಟೂಡೆಂಟ್ ಆಗಿ ಅವಳು ಶಾಲೆಗೆ ಹೋಗಿ ಬರ್ತಿರ್ಬೇಕಾದ್ರೆ ಅವಳು ಆ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಬಗ್ಗೆ ಬ್ಲಾಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿಮ್ಮ ಏಜಲ್ಲಿ. ಆವಾಗ ಅವ್ಳಿಗೆ ಅಟ್ಯಾಕ್ ಮಾಡ್ತಾರೆ. ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ಮೇಲೆ ಆದ್ರೂ ಅವಳು ಬಿಡದೆ ಆ ಫಾದರು ಮತ್ತು ಅವಳು ಇಬ್ಬರು ಸೇರಿ ಅವ್ರನ್ನ ಅಟ್ಯಾಕ್ ಮಾಡಿದ್ಮೇಲೆ ಮತ್ತೆ ಅದನ್ನು ಒಂದು ರೈಟಿಂಗ್ ಏನಿದೆ, ಹೆಣ್ಮಕ್ಳ ವಿದ್ಯಾಭ್ಯಾಸದ ಹಕ್ಕು ಏನಿದೆ
ಅದನ್ನು ಆಕೆ ಬರೆದ ನಂತರ ಈ 2014 ಮೊದಲ ಬಾರಿಗೆ ಪಾಕಿಸ್ತಾನದಲ್ಲಿ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸದ ಹಕ್ಕನ್ನು ಕೊಡಬೇಕು ಅನ್ನೋ ಒಂದು ಏನು ಬಿಲ್ ಮಂಡನೆ ಆಗುತ್ತೋ ಅದಕ್ಕೆ ಆಕೆ ಕಾರಣಕರ್ತ ಆಗ್ತಾಳೆ. ಆ ಕಾರಣದಿಂದ ಅವಳಿಗೆ ಒಂದು ನೊಬೆಲ್ ಪ್ರೈಸ್ ಸಿಗುತ್ತೆ 2014. ಸಿ ಇಸ್ ದಿ ಯಂಗೆಸ್ಟ್ ನೊಬೆಲ್ ಪ್ರೈಸ್ ವಿನ್ನರ್ ಆಫ್ ವರ್ಲ್ಡ್. ಅದು ಏನೋ ಎಜುಕೇಷನ್ನು ಮತ್ತು ಅವಳ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ ಆಫ್ ಇಂಡಿಯಾ ಅವಳನ್ನ ಗುರುತಿಸಿ ಅವಳಿಗೆ ಒಂದು ನೊಬೆಲ್ ಪ್ರೈಸನ್ನು ಕೊಟ್ಟಿದೆ. ಈಗ ಮೊದಲನೇದಾಗಿ ಈ ಸಾಮಾಜಿಕ ನ್ಯಾಯ ಅಂದರೆ ಏನು? ಸಾಮಾಜಿಕ ನ್ಯಾಯ ಅಂತಂದರೆ ನಮ್ಗೆ ಯಾಕೆ ಬೇಕು ಸಾಮಾಜಿಕ ನ್ಯಾಯ? ಧನ್ಯವಾದಗಳು. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸ್ತಕ್ಕಂತಹ ರಾಷ್ಟ್ರ. ಅಂದರೆ ಭಾರತ ರಾಷ್ಟ್ರದಲ್ಲಿ ವಿವಿಧ ರೀತಿಯ ಜನಾಂಗಗಳಿದ್ದಾವೆ, ವಿವಿಧ ರೀತಿಯ ಜಾತಿ, ಧರ್ಮ, ಭಾಷೆಯನ್ನು ಮಾತಾಡ್ತಕ್ಕಂಥ, ಉಡುಪನ್ನು ಧರಿಸತಕ್ಕಂಥ ಜನಾಂಗಗಳಿದ್ದಾವೆ. ಆದರೂ ಸಹ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಜನರು ಸಹ ನಾವೆಲ್ಲರೂ ಒಂದೇ ಅಂತೇಳಿ ಏಕತೆಯನ್ನು ಸಾಧಿಸಿದಂತಹ ರಾಷ್ಟ್ರ ನಮ್ಮದು. ಆದರೂ ಸಹ ಭಾರತ ರಾಷ್ಟ್ರದಂತಹ ಒಂದು ದೊಡ್ಡ ರಾಷ್ಟ್ರದಲ್ಲಿ ಈ ಅಸಮಾನತೆ ಅನ್ನುವಂಥದ್ದು ಶತಮಾನಗಳಿಂದ ಒಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಸುಮಾರು 12ನೇ ಶತಮಾನಗಳಿಂದಲೂ ಸಹ ವಿವಿಧ ರೀತಿಯ ಒಂದು ಚಳುವಳಿ ನಡೀತಾನೆ ಬರ್ತಾ ಇದೆ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಬಸವಣ್ಣ, ಅಲ್ಲಮಪ್ರಭು ಹಾಗೂ ಅಕ್ಕಮಹಾದೇವಿ ಇಂತಹ ಶರಣರು ಕೂಡ ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ. ಅದಾದ ನಂತರ ಬುದ್ಧ ಮತ್ತು ಮಹಾವೀರರು ಕೂಡ ಅಸಮಾನತೆಯನ್ನು ಹೊರದೋಡಿಸೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ. ಅದಾದ ನಂತರ ಸ್ವಾತಂತ್ರ್ಯ ಏನಾಯಿತು, ಸ್ವಾತಂತ್ರ್ಯದ ನಂತರ ಸಂವಿಧಾನವನ್ನು ಭಾರತ ರಾಷ್ಟ್ರಕ್ಕೆ ಪರಿಚಯಿಸೋದ್ರ ಮೂಲಕ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತೇಳಿ ಅದಕ್ಕೆ ಅಂತ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಒಂದು ವಿಧಿಗಳನ್ನ ವಿಧಿಸಿದ್ದಾರೆ. ಅಂದರೆ ನಮ್ಮ ಸಂವಿಧಾನದ ಒಂದು ಪ್ರಸ್ತಾವನೆ ಹೇಳುತ್ತೆ, ಭಾರತೀಯರಾದಂತಹ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿಕೊಳ್ಳೋದಕ್ಕೋಸ್ಕರ ಸಂವಿಧಾನವನ್ನು 1949 ನವೆಂಬರ್ 26ನೇ ತಾರೀಕು ನಮಗೆ ನಾವೇ ಅರ್ಪಿಸಿಕೊಂಡಂತಹ ದಿನ. 1950 ಜನವರಿ 26ನೇ ತಾರೀಕು ಸಂವಿಧಾನವು ಜಾರಿಗೆ ಬರುತ್ತೆ. ಆದರೂ ಕೂಡ ಮಸೂದೆ ಅಂಗೀಕಾರಕ್ಕಿಂತ ಮುಂಚೆ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಣ್ಣ ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾ ಅದನ್ನ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ ಭಾರತವು ಕೊಡುತ್ತೆ 17ನೇ ವಿಧಿ ಅಸ್ಪೃಶ್ಯತೆ ಕಾಯ್ದೆ ನಿಷೇಧವನ್ನು ತರುತ್ತದೆ. ಅಸ್ಪೃಶ್ಯತೆ ಕಾಯ್ದೆ ಏನು ಆಚರಣೆ ಇದೆ, ಆಚರಣೆ ಮಾಡೋದಾದ್ರೆ ಅದು ಶಿಕ್ಷಾರ್ಹ ಅಪರಾಧವನ್ನು ತರುತ್ತದೆ. ಹೀಗೆ ಸಾಮಾಜಿಕ ನ್ಯಾಯವನ್ನು ತರೋದಕ್ಕೆ ಅನೇಕ ವಿಧಿಗಳನ್ನು, ಅನೇಕ ಅನುಚ್ಛೇದಗಳನ್ನು ನಾವು ನೋಡ್ಕೊಂಡು ಬರ್ಬೋದು. ರಾಜಕೀಯ ನ್ಯಾಯವನ್ನು ಕೊಡಬೇಕು. ನಿಮ್ಗೆ ಗೊತ್ತೇ ಇರಲಿ, ಭಾರತದಲ್ಲಿ ಶೋಷಿತರು ಯಾರು? ಶೋಷಿತರು ಪರಿಶಿಷ್ಟ ಜನಾಂಗ, ಪರಿಶಿಷ್ಟ ಜಾತಿ, ಮಹಿಳೆಯರು, ಮಕ್ಕಳು, ವೃದ್ಧರು, ಹೀಗೆ ಅನೇಕ ರೀತಿಯಾಗಿ ಲೀಗಲ್ ಅವೇರ್ನೆಸ್ ಎಲ್ಲರಿಗೂ ಕಾನೂನು ಬಗ್ಗೆ ಅರಿವನ್ನು ಮೂಡಿಸೋದು. ಆನ್ ದಿ ಡೈರೆಕ್ಷನ್ ಆಫ್ ಆನರಬಲ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಆಫ್ ಕರ್ನಾಟಕ ಪ್ರತಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಮಕ್ಕಳಿಗೆ ಕಾನೂನು ಬಗ್ಗೆ ಹೇಳೋದು, ವಾಟ್ ಈಸ್ ಕಾನೂನು ಅಂದ್ರೆ ಏನು, ಅದು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ. ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಡೇ ಅಂದರೆ ಈಕ್ವಾಲಿಟಿ ಅಮಾಂಗ್ ಆಲ್, ಎಲ್ಲರಿಗೂ ಈಕ್ವಲ್ ಕಾನೂನು ಸಿಗಬೇಕು. ಬಡವರಾಗಲಿ, ರಿಚ್ ಆಗಲಿ, ಪೂರ್ ಆಗಲಿ ಆ ಥರ ವ್ಯತ್ಯಾಸ ಇರಬಾರ್ದು. ಸೊ ಎವ್ರಿಬಡಿ ಶುಡ್ ಕಾನೂನ ಒಂದು ನಿರ್ವಹಿಸ್ತಾ ಇದ್ದಾರೆ. ಈ ನಮ್ಮ ಸುಮಾರು ಜನ ನೋಡ್ತಾ ಇದ್ದೀವಿ, ಕೋರ್ಟಿಗೆ ಬಂದು ದುಡ್ಡಿಲ್ಲ, ಕೇಸ್ ನಡೆಸೋಕ್ಕಾಗಲ್ಲ ಅಂತಾರೆ. ಸೊ ಇಲ್ಲಿ ಎಸ್ಪೆಷಲಿ ಈ ಸೋಷಿಯಲ್ ಇಂಜಸ್ಟಿಸ್ ಹೇಗೆ ಓಡಿಸ್ಬೇಕಂದ್ರೆ, ಬಿಕಾಸ್ ಎಜುಕೇಷನ್ ಇಸ್ ಮೇನ್ ಟೂಲ್. ಆ ಎಜುಕೇಷನ್ನಿಂದಲೇ ನಾವು ಸೋಷಿಯಲ್ ಇಂಜಸ್ಟಿಸ್ನ ಓದಿಸ್ಬೋದು. ಅದು ಮೀನ್ಸ್ ಇದು ಮಾಡ್ಬೋದು, ಎರಾಡಿಕೇಟ್ ಮಾಡ್ಬೋದು. ಸೊ ಅಲ್ಲೆಲ್ಲ ಮಕ್ಕಳು ತಾವು ಓದಬೇಕು, ಚೆನ್ನಾಗಿ ಓದಿ ಈ ಕಾನೂನು ಬಗ್ಗೆ ತಿಳ್ಕೊಂಡು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಸರ್ಕಾರಿ ಶಾಲೆ ನಿಜಕ್ಕೂ ಬದುಕನ್ನ ಕಟ್ಕೊಡ್ತದೆ, ಬದುಕನ್ನು ಕಲಿಸ್ಕೊಡ್ತದೆ. ಹಾಸ್ಟೆಲ್ ಜೀವನ ನಮಗೆ ಏನೆಲ್ಲ ಕಲಿಸ್ಕೊಡ್ತದೆ. ನಾನು ಒಬ್ಬ ಹಾಸ್ಟೆಲ್ ವಿದ್ಯಾರ್ಥಿಯಾಗಿ ಓದಿ ಬೆಳೆದಂಥವನು. ಹಾಗೆ ಬದುಕು ಅಲ್ಲೇನೆ ನಮಗೆ ಸಾಕಷ್ಟು ತಿಳಿಯುವಂಥದ್ದು. ಮನೆಯಲ್ಲಿದ್ದಾಗ ಕೇವಲ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗದ ನಡುವೆ ಇರ್ತೀವಿ, ಜನಜೀವನದ ಪರಿಚಯ ಆಗೋದಿಲ್ಲ. ಆದರೆ ಹೊರಗೆ ಬದುಕುವಂತಹ ನಾವು ಸಾಮಾಜಿಕ ಪರಿಕಲ್ಪನೆಯನ್ನು ತಿಳ್ಕೊತಾ ಹೋಗ್ತೀವಿ, ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನು ತಿಳ್ಕೊತಾ ಹೋಗ್ತೀವಿ. ಅಲ್ಲಿ ಯಾವುದೇ ರೀತಿ ಭೇದ ಭಾವ ಮತ್ತೊಂದು ಇರೋದಿಲ್ಲ. ಸೊ ನಮ್ಮ ಸಂವಿಧಾನವೂ ಕೂಡ ನಮಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ನಮಗೆ ಕೊಟ್ಟಿದೆ. ಸೊ ನಮ್ಮೆಲ್ಲರಿಗೂ ಕೂಡ
ಈ ಒಂದು ಹಾಸ್ಟೆಲ್ನಲ್ಲಿ ಸ್ವಾತಂತ್ರ್ಯ ಇದೆ, ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಸಮಾನತೆ ಇದೆ, ಹಾಗೆ ನಾವೆಲ್ಲರೂ ಕೂಡ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನುವಂತಹದನ್ನು ನಮಗೆ ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಸೊ ಪ್ರತಿನಿತ್ಯ ನೀವು ಬೆಳಗಿನ ಪ್ರಾರ್ಥನೆ ಅವಧಿನಲ್ಲಿ ನಮ್ಮ ಸಂವಿಧಾನದ ಪೀಠಿಕೆಯನ್ನ